ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂದ್ರೆ ಅದಕ್ಕಿರುವಂತಹ ಹತ್ತಾರು ಕಾರಣಗಳಲ್ಲಿ ಗ್ಯಾರಂಟಿಗಳು ಒಂದು. ಆ ನಂತರ ನಡೆದಂತಹ ಪಂಚರಾಜ್ಯ ಚುನಾವಣೆಯಲ್ಲೂ ಕಾಂಗ್ರೆಸ್ ಅದೇ ಗ್ಯಾರಂಟಿ ಜಪವನ್ನ ಮಾಡಿತ್ತು. ಬಟ್ ತೆಲಂಗಾಣ ಒಂದ್ ಕೈ ಹಿಡಿದಿದ್ ಬಿಟ್ರೆ ಬೇರೆಲ್ಲ ಫ್ಲಾಪ್ ಆಗ್ಬಿಡ್ತು. ಈಗ ಲೋಕಸಭಾ ಚುನಾವಣೆಗೂ ಕಾಂಗ್ರೆಸ್ ಪಾಳಿಯ ಮಾಡ್ತಾ ಇರೋದು ಮತ್ತದೇ ಗ್ಯಾರಂಟಿಯ ಜಪ. 5-10 ಅಲ್ಲ, ಬರೋಬ್ಬರಿ 25 ಗ್ಯಾರಂಟಿ ಘೋಷಣೆ ಮಾಡಿದೆ ಕಾಂಗ್ರೆಸ್ ಪಾಳಿಯ. ಕಾಂಗ್ರೆಸ್ ನ್ಯಾಯ ಪತ್ರ ಅನ್ನುವಂತಹ ಹೆಸರಿನಲ್ಲಿ ಮಹಿಳೆಯರು, ಯುವಕರನ್ನ ಗಮನದಲ್ಲಿಟ್ಕೊಂಡು ಭರಪೂರ ಗ್ಯಾರಂಟಿಗಳ ಘೋಷಣೆಯಾಗಿದೆ. ನ್ಯಾಯ ಪತ್ರ ಹೆಸರಲ್ಲಿ ಕೈ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ. ಜಾತಿ ಗಣತಿ, ಉದ್ಯೋಗ, ಪಂಚ ನ್ಯಾಯಕ್ಕೆ ಕಾಂಗ್ರೆಸ್ ಆದ್ಯತೆ. ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿರುವಂತೆಯೇ ಕಾಂಗ್ರೆಸ್ ಸಕಲ ರೀತಿ ಸರ್ವಸನ್ನದ್ಧವಾಗ್ತಾ ಇದೆ. ದೇಶದ ದಕ್ಷಿಣ ತುದಿಯಿಂದ ಉತ್ತರ ತುದಿ, ಪೂರ್ವದಿಂದ ಪಶ್ಚಿಮದ ತೀರದವರೆಗೂ ಭಾರತ್ ಜೋಡೋ, ಭಾರತ ನ್ಯಾಯ ಯಾತ್ರೆ ನಡೆಸಿದ್ದ ಕಾಂಗ್ರೆಸ್ ಲೋಕ ಕದನಕ್ಕೆ ನ್ಯಾಯ ಪತ್ರದ ಮೂಲಕ ಪಾಂಚಜನ್ಯವನ್ನ ಮೊಳಗಿಸಿದೆ. ಕಾಂಗ್ರೆಸ್ ತಮ್ಮ ಪಕ್ಷದ ಚುನಾವಣಾ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದು ಪ್ರಣಾಳಿಕೆಯನ್ನ ನ್ಯಾಯ ಪತ್ರ ಎಂದು ಕರೆದಿದೆ. ಯುವ ನ್ಯಾಯ, ನಾರಿ ನ್ಯಾಯ, ಕಿಸಾನ್ ನ್ಯಾಯ, ಶ್ರಮಿಕ್ ನ್ಯಾಯ, ಹಿಸ್ಸಾದಾರಿ ನ್ಯಾಯ ಹೀಗೆ 5 ಅಂಶಗಳ ಮೇಲೆ ಗಮನ ಕೇಂದ್ರೀಕರಿಸಿರುವ ಕಾಂಗ್ರೆಸ್ ಒಟ್ಟು 25 ಗ್ಯಾರಂಟಿಗಳನ್ನ ಘೋಷಿಸಿದೆ ಹಾಗೂ ಭರಪೂರ ಭರವಸೆಗಳನ್ನ ನೀಡಿದೆ. ಹಾಗಾದ್ರೆ ಕಾಂಗ್ರೆಸ್ನ ನ್ಯಾಯ ಪತ್ರದಲ್ಲಿ ನೀಡಿರುವ ಪ್ರಮುಖ ಭರವಸೆಗಳು ಏನೇನು ಅಂದ್ರೆ, ಪಂಚನ್ಯಾಯಕ್ಕಾಗಿ ಆದ್ಯತೆ ನೀಡಿರುವ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ದೇಶದಾದ್ಯಂತ ಜಾತಿ ಗಣತಿ ಮಾಡುವುದಾಗಿ ಗ್ಯಾರಂಟಿ ನೀಡಿದೆ. ಇನ್ನು ಮೀಸಲಾತಿಯಲ್ಲಿ 50% ಮಿತಿ ಹೆಚ್ಚಿಸಲು ಸಾಂವಿಧಾನಿಕ ತಿದ್ದುಪಡಿ ಭರವಸೆ ನೀಡಿದೆ. ಇನ್ನು ಯುವ ನ್ಯಾಯ ಅಡಿಯಲ್ಲಿ ಯುವಕರಿಗೆ ಉದ್ಯೋಗ ಸೃಷ್ಟಿ ಭರವಸೆ, ನಾರಿ ನ್ಯಾಯ ಅಡಿಯಲ್ಲಿ ಪ್ರತಿ ವರ್ಷ 1 ಲಕ್ಷ ನಗದು ನೆರವು, ಬಡ ಕುಟುಂಬದ ಮಹಿಳೆಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ, ಮಹಾಲಕ್ಷ್ಮಿ ಯೋಜನೆ, ಎಂಎಸ್ಪಿ ಒಳಗೊಂಡಂತೆ ಕಿಸಾನ್ ನ್ಯಾಯ ಜಾರಿಗೊಳಿಸೋ ಭರವಸೆ, ಶ್ರಮಿಕ್ ನ್ಯಾಯ ಅಡಿ ದೈನಂದಿನ ಕೂಲಿಯನ್ನ 400 ರೂಪಾಯಿಗೆ ಖಾತರಿಪಡಿಸುವ ಭರವಸೆ, ಕೇಂದ್ರ ಸರ್ಕಾರದಲ್ಲಿ ವಿವಿಧ ಹಂತಗಳಲ್ಲಿ ಮಂಜೂರಾದ ಹುದ್ದೆಗಳ ಭರ್ತಿ, ಖಾಲಿ ಇರುವ ಸುಮಾರು 30 ಲಕ್ಷ ಹುದ್ದೆಗಳನ್ನ ಭರ್ತಿ ಮಾಡುವ ಭರವಸೆ, ಆರೋಗ್ಯ ರಕ್ಷಣೆಗಾಗಿ ರಾಜಸ್ಥಾನ ಮಾದರಿ 25 ಲಕ್ಷ ನಗದು ರಹಿತ ವಿಮೆ, ಸರ್ಕಾರಿ ಪರೀಕ್ಷೆಗಳು ಮತ್ತು ಸರ್ಕಾರಿ ಹುದ್ದೆಗಳಿಗೆ ಅರ್ಜಿ ಶುಲ್ಕ ರದ್ದು, ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಲಗಳಿಗೆ ಬಡ್ಡಿ ಸೇರಿದಂತೆ ಬಾಕಿ ಮೊತ್ತ ವಜಾಗೊಳಿಸುವುದಾಗಿ ಭರವಸೆಗಳ ಸರಮಾಲೆಯನ್ನೇ ನೀಡಿದೆ. परिवार की महिला को सालाना 1 लाख की मदद देंगे और किसान न्याय के तहत किसानों की कर्ज माफी और एमएस की कानून की गारंटी भी हम देंगे और श्रमिक न्याय इसके तहत मनरेगा में भी 400 रुपये ये न्यूनतम कम से कम 400 रुपये मजदूरी दिया जाएगा. ಪಕ್ಷಾಂತರಕ್ಕೆ ಕಡಿವಾಣ, ಇವಿಎಂ ಸುಧಾರಣೆ ಭರವಸೆ. ಹಣದಾಸೆಗೂ ಇಲ್ಲ ಅಧಿಕಾರದ ಆಸೆಗೂ ಒಂದು ಪಕ್ಷದಿಂದ ಗೆದ್ದವರು ಮತ್ತೊಂದು ಪಕ್ಷಕ್ಕೆ ಸುಲಭವಾಗಿ ಪಕ್ಷಾಂತರ ಮಾಡ್ತಿದ್ದಾರೆ. ಇದರಿಂದ ಹಲವು ರಾಜ್ಯಗಳಲ್ಲಿ ಸರ್ಕಾರವೇ ಬುಡಮೇಲಾದ ಉದಾಹರಣೆಗಳಿವೆ. ಹೀಗಾಗಿ ಪಕ್ಷಾಂತರಕ್ಕೆ ಕಡಿವಾಣ ಹಾಕಲು ತಿದ್ದುಪಡಿ ತರುವುದಾಗಿ ಭರವಸೆ ನೀಡಿದೆ. ಇನ್ನು ವಿದ್ಯುನ್ಮಾನ ಮತಯಂತ್ರದ ದಕ್ಷತೆ ಮತ್ತು ಬ್ಯಾಲೆಟ್ ಪೇಪರ್ನ ಪಾರದರ್ಶಕತೆಯನ್ನ ಸಂಯೋಜಿಸಲು ನಾವು ಚುನಾವಣಾ ಕಾನೂನುಗಳನ್ನ ತಿದ್ದುಪಡಿ ಮಾಡ್ತೇವೆ ಅಂತ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಿಸಿದೆ. ಇನ್ನು ಬಿಜೆಪಿಯ 400 ಪಾರ್ ಫಿರ್ ಏಕ್ ಬಾರ್ ಮೋದಿ ಸರ್ಕಾರ ಘೋಷಣೆ ಬಗ್ಗೆ ರಾಹುಲ್ ಗಾಂಧಿ ಲೇವಡಿ ಮಾಡಿದ್ರು. ಒಟ್ಟಾರೆ ಪ್ರಧಾನಿ ಮೋದಿ ಸರ್ಕಾರವನ್ನ ಕಿತ್ತೊಗೆಯಲು ಕಾಂಗ್ರೆಸ್ ಗ್ಯಾರಂಟಿಗಳ ಸರಮಾಲೆಯನ್ನೇ ಘೋಷಣೆ ಮಾಡಿದೆ. ಪ್ರಮುಖವಾಗಿ ಮಹಿಳೆಯರು, ಕೃಷಿಕರು, ಶ್ರಮಿಕ ವರ್ಗಗಳ ಮತಗಳನ್ನೇ ಗುರಿಯಾಗಿಸಿಕೊಂಡು ಭರವಸೆಗಳನ್ನ ನೀಡಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.